me, forever on fire. ಹುಷಾರು, ಅರ್ಜೆಂಟ್ ಯಾರಿಗೋ ಫೋನ್ ಮಾಡಬೇಕು ನಾನು ಅಂತ ಕೇಳ್ತಾರೆ ನಿಮ್ಮ ಹತ್ರ. ತುಂಬ ಏನೋ ಎಮರ್ಜೆನ್ಸಿ ಇದೆ ಅಂತ ಕೇಳ್ತಾರೆ. ಫೋನ್ ಕೊಟ್ಟಾಗ ಏನೋ ಒಂದು ಕರುಣೆಯಿಂದ ಏನೋ ಒಂದು ಸಹಾಯ ಆಗಲಿ, ನೆರವಾಗಲಿ ಅಂತ ಕೊಡ್ತಾರಪ್ಪ. ಕೊಟ್ಟ ಮೇಲೆ ಏನಾಗ್ತಿದೆ ಅಂತ ನೀವು ಅದನ್ನು ಗಮನಿಸಬೇಕಾಗತ್ತೆ. ಜನರಿಗೆ ಟೋಪಿ ಹಾಕ್ತಕ್ಕಂಥ ಮತ್ತೊಂದು ಸ್ಕ್ಯಾಮ್ ಬಯಲಿಗೆ ಬರ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಖಾಲಿ ಆಗಿಬಿಡ್ತವೆ. ಜನರ ಮುಗ್ಧತೆ, ದಯೆ, ನಂಬಿಕೆ, ಕರುಣೆನೇ ಇವರ ಬಂಡವಾಳ ಆಗಿಬಿಟ್ಟಿದೆ. ಹೊಸ ವಂಚನೆ ಕೇಸಿದು. ಇದರ ಬಗ್ಗೆ ಝೆರೋದ CEO ನಿತಿನ್ ಕಾಮತ್ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಹಂಚಿಕೊಂಡು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಅಂತ ನೋಡಿದ್ರೆ ಎಮರ್ಜೆನ್ಸಿ ಕಾಲ್ ವಂಚನೆ ಇದು ಅಂತ. ಎಮರ್ಜೆನ್ಸಿ ಕಾಲ್ ಬೇಕು, ಅರ್ಜೆಂಟ್ ನಾವು ಯಾರಿಗೋ ಮಾತಾಡಬೇಕು, ಕೊಡಿ ಅಂತ ಕೇಳ್ತಾರೆ. ಎಲ್ಲೋ ಆನ್ಲೈನಲ್ಲೋ ಯಾವುದೋ ಲಿಂಕ್ ಒತ್ತುಬಿಡಿ ಅಂತನೋ, ಮೆಸೇಜ್ಗೆ ಯಾವುದೋ ನೀವು OTP ಹೇಳಿ ಅಂತನೋ ಅಲ್ಲ ಇದು. ಇಲ್ಲಿ ಬಹಳ ಇದು ಬೇರೆ ಥರದ ಸ್ಕ್ಯಾಮ್ ಇದು. ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್, ಸಾರ್ವಜನಿಕ ಸ್ಥಳಗಳಲ್ಲಿ ಹಾಡ ಹಗಲೇ ನಡೆಯುವಂಥ ಸ್ಕ್ಯಾಮ್ ಇದು. ಏನೂ ಗೊತ್ತಿಲ್ಲದವರಂತೆ ಬರ್ತಾರೆ ಅವರು. ಅಮಾಯಕರ ಥರ ಓಡಾಡ್ತಾ ಇರ್ತಾರೆ. ಮುಗ್ಧ ಜನರನ್ನು, ಅಮಾಯಕರನ್ನು ನೋಡಿ ವಂಚನೆಯ ಬಲೆ ಬೀಸ್ತಾರೆ. ಅರ್ಜೆಂಟ್ ಕಾಲ್ ಮಾಡಬೇಕು ಅಂತ ಮೊಬೈಲ್ ಫೋನ್ ತೊಗೊಳ್ತಾರೆ. ನನ್ನ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ, ಕರೆನ್ಸಿ ಇಲ್ಲ, ಹಾಳಾಗಿದೆ, ಸುಡುಗಾಡು, ಏನೋ ಒಂದಷ್ಟು ಕೇಳ್ತಾರೆ. ನೀವು ಮೊಬೈಲ್ ಕೊಡ್ತೀರಾ, ಏನು ಪಾಪ ಅರಿವಿಲ್ಲ, ಏನೋ ಕೊಟ್ಟುಬಿಡ್ತೀರಾ. ನೀವು ಕೊಟ್ಟ ತಕ್ಷಣ ಏನಾಗುತ್ತೆ, ವಂಚನೆ ಸ್ಟಾರ್ಟ್. ನೀವು ಮೊಬೈಲ್ ಕೊಟ್ಟ ತಕ್ಷಣ ಅವರ ಫ್ರಾಡ್ ಮೈಂಡ್, ಅವರ ವಂಚನೆಯ ಮೆದುಳು ಆ್ಯಕ್ಟಿವ್ ಆಗಿಬಿಡುತ್ತೆ. ಅವ್ರದ್ದು ಮೊಬೈಲಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಅಪ್ಲಿಕೇಶನನ್ನು ನೀವು ನೋಡ್ತಾ ಇದ್ದಂತೆಯೇ ಡೌನ್ಲೋಡ್ ಮಾಡಿಬಿಡ್ತಾರೆ ಅವರು. ನಿಮಗೆ ಗೊತ್ತೇ ಆಗಲ್ಲ, ಏನೋ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತೀರ ನೀವು. ಆದರೆ ಅವನು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ತಾನೆ. ನಿಮಗೆ ಯಾವ ಮೆಸೇಜ್ ಬರುತ್ತೋ, ಯಾವ OTP ಬರುತ್ತೋ, ನಿಮ್ಮ ಯಾವ ಬ್ಯಾಂಕ್ ಅಕೌಂಟು ಇಟ್ಕೊಂಡಿದ್ದೀರೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವನಿಗೆ ಹೋಗ್ತಾ ಇರುತ್ತೆ. ಅವನಂಥ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಟಿರ್ತಾನಲ್ಲಿ. ಆಟೋಮೆಟಿಕ್ಕಾಗಿ ಅವೆಲ್ಲವೂ ಕೂಡ ಫಾರ್ವರ್ಡ್ ಆಗ್ತಾ ಇರುತ್ತೆ. ನೀವು ಯಾರಿಗೆ ಫೋನ್ ಮಾಡಿದ್ದೀರಾ, ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದೀರಾ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನು, ಜೊತೆಗೆ ಅದಕ್ಕೆ ಪಾಸ್ವರ್ಡ್ ಏನು, ಪ್ರತಿಯೊಂದು ಮಾಹಿತಿ ಕೂಡ ಅವನಿಗದು ಹೋಗ್ತಾ ಇರುತ್ತೆ. ನಿಮ್ಮ OTP ಪಡ್ಕೊಳ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟನ್ನೇ ಖಾಲಿ ಮಾಡಿಬಿಡ್ತಾರೆ ಅವರು. ಇದಕ್ಕೆ ಪರಿಹಾರ ಅಂದರೆ ಯಾರೇ ಅಪರಿಚಿತರ ಫೋನ್ ಕೇಳಿದ್ರು, ಅರ್ಜೆಂಟ್ ಅಂತ ಹೇಳಿದ್ರು ಕೂಡ ಕೈ ಕೊಡಬಾರ್ದು. ಅಕಸ್ಮಾತ್ ಕೊಟ್ಟರು ಕೂಡ ನಿಮ್ಮ ಕೈನಲ್ಲಿ ಮೊಬೈಲ್ ಇರಲಿ, ನಿಮ್ಮ ಕೈನಲ್ಲೇ ಮೊಬೈಲ್ ಇರಲಿ, ಸ್ಪೀಕರನ್ನು ಮಾಡಿಬಿಟ್ಟು ಮಾತಾಡಪ್ಪ ಅಂತ ಹೇಳಿ. ಹಾಗಿದ್ದರೆ ಮಾತಾಡಲಿ, ಅವನು ಎಮರ್ಜೆನ್ಸಿ ಅಲ್ವಾ ಅವನಿಗೆ, ಅವನ ಕೈಗೆ ಮಾತ್ರ ಮೊಬೈಲ್ ಕೊಡೋಕ್ಕೆ ಹೋಗಬೇಡಿ ಅಂತ.